ದಸರಾದಂತಹ ನಾಡಹಬ್ಬ, ಗಣಪತಿಯಂತಹ ರಾಷ್ಟ್ರೀಯ ಹಬ್ಬಕ್ಕೆ ವಿಘ್ನವನ್ನ ಕಾಂಗ್ರೆಸ್ ಸರ್ಕಾರ ತಂದಿದೆ ಎಂದು ಶಿವಮೊಗ್ಗದಲ್ಲಿ ಬಿಜೆಪಿ ಎಂಎಲ್ಸಿ ಪರಿಷತ್ ಮುಖ್ಯ ಸಚೇತಕ ರವಿಕುಮಾರ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಘ್ನ ನಿವಾರಣೆ ಆಗಬೇಕಾದ್ರೆ ಆದಷ್ಟು ಬೇಗ ಈ ಸರ್ಕಾರ ತೊಲಗಬೇಕು. ರಾಜ್ಯ ಸರ್ಕಾರ ವಿಪರೀತ ತುಷ್ಟೀಕರಣದಲ್ಲಿ ತೊಡಗಿದೆ. ಭದ್ರಾವತಿ ಶಾಸಕರು ಇಷ್ಟು ಬೇಳೆ ಬೇಯಲು ಹಿಂದೂಗಳು ಕೊಡುಗೆ ಬಹಳ ಇದೆ. ಆದ್ರೆ ಅವರು ಮುಂದಿನ ಜನ್ಮದ ಬಗ್ಗೆ ಮಾತನಾಡಿದ್ದಾರೆ. ಆದಷ್ಟು ಬೇಗ ಅವರು ಧರ್ಮ ಬದಲಾಯಿಸಲು ದಿನ ನಿಗದಿ ಮಾಡಬೇಕೆಂದು ರವಿಕುಮಾರ್ ಅವರು ಆಗ್ರಹಿಸಿದರು. ಇನ್ನು ಮದ್ದೂರಿನ ಗಲಾಟೆ ಪ್ರೀಪ್ಲಾನ್ ಗಲಭೆಯಾಗಿದೆ. ಕರೆಂಟ್ ತೆಗೆದು ಕಲ್ಲು ದೊಣ್ಣೆ ಸ್ಟಾಕ್ ಮಾಡಿಕೊಂಡು ಮೆರವಣಿಗೆಯಲ್ಲಿ ಗಲಾಟೆ ಮಾಡಲು ತಯಾರಿ ಮಾಡಿಕೊಂಡಿದ್ರು. ಮುಸಲ್ಮಾನರು ಇಂತಹ ಗಲಾಟೆ ಆಗಬಾರ್ದೆಂದು ಹೇಳಿದ್ದಾರೆ. ಆದರೆ ಕೆಲ ಕಿಡಿಗೇಡಿಗಳಿಂದ ಗಲಾಟೆ ನಡೀತಾ ಇದೆ. ಗಣೇಶನ ಉತ್ಸವಕ್ಕೆ, ಹಬ್ಬಕ್ಕೆ, ಮೆರವಣಿಗೆಗೆ ತೊಂದರೆ ಕೊಡಲು ರಾಜ್ಯ ಸರ್ಕಾರ ಕುಮ್ಮಕ್ಕು ನೀಡ್ತಾ ಇದೆ. ಕಾರಣ ಅವರ ಮೇಲಿನ ಕೇಸ್ಗಳನ್ನ ತೆಗೆದು ಹಾಕ್ತಿದೆ. ಹಸುವಿನ ಕಳ್ಳತನ ಮಾಡಿದವರ, ಹುಬ್ಬಳ್ಳಿ ಪೊಲೀಸರ ಮೇಲೆ ಹಲ್ಲೆ ನಡೆಸಿದವರ ಮೇಲಿನ ಕೇಸ್ ವಾಪಸ್ ಪಡೆದುಕೊಳ್ತಾ ಇದೆ. ಕುಮ್ಮಕ್ಕು ನೀಡ್ತಿರೋದು ಕಾಂಗ್ರೆಸ್ ಸರ್ಕಾರ. ಅದರ ಆರೋಪ ನಮ್ಮ ಮೇಲೆ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿದ್ರು. ಡಿಜೆ ಹಾಗೂ ಕೆಜೆ ಹಳ್ಳಿಯಲ್ಲಿ ಕಾಂಗ್ರೆಸ್ ಶಾಸಕರ ಮನೆಗಳ ಮೇಲೆ ದಾಳಿ ನಡೆಸಿದವರ ಕೇಸ್ ವಾಪಸ್ ಪಡೆದಿದೆ. ಚಾಮುಂಡಿ ಬೆಟ್ಟ ಹಿಂದೂಗಳದಲ್ಲ ಎಂದು ಹೇಳುವುದಾದ್ರೆ ಚಾಮುಂಡಿ ಬೆಟ್ಟ ಯಾರ್ದು? ರಾಜ್ಯ ಸರ್ಕಾರ ಗುತ್ತಿಗೆಯಲ್ಲಿ ವಸತಿಯಲ್ಲಿ ಮೀಸಲಾತಿ ಮಾಡಿದೆ. ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಆಡಳಿತ ಟಿಪ್ಪು ಆಡಳಿತದಂತೆ ನಡೆಸ್ತಾ ಇದೆ. ಇದರಿಂದ ನಮ್ಮ ರಾಜ್ಯದ ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು ಮದ್ದೂರಿಗೆ ಹೋಗ್ತಾ ಇದ್ದಾರೆ. ಚಿತ್ರದುರ್ಗದಲ್ಲಿ ಗಣೇಶನ ಮೆರವಣಿಗೆಗೆ ಡಿಜೆ ಅವಕಾಶ ಕೊಡ್ತಾ ಇಲ್ಲ. ನಾವೇನು ಶವಯಾತ್ರೆ ಮಾಡ್ತಾ ಇದ್ದೀವಾ ಎಂದು ಪ್ರಶ್ನೆ ಮಾಡಿದ್ರು. Royal Collection Mega Offer Alert. Buy products worth rupees 2,999. Get a stylish watch worth rupees 399 free. All types of caps, watches, belts, sunglasses, leather wallet, woolen caps. Our collection included trendy sunglasses, stylish caps, premium leather belt, smart leather wallets, branded watch, woolen caps. Visit us at City Center, Nehru Road, Shimoga. Contact us 7760734179. ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಶಿವಮೊಗ್ಗದ ಇಬ್ಬರು ಹಾಲಿ ಮತ್ತು ಮಾಜಿ ಅಧ್ಯಕ್ಷರ ಮಧ್ಯದಲ್ಲಿ ಮತ್ತು ನಮ್ಮೆಲ್ಲ ಪ್ರಮುಖ ನಾಯಕರ ಮಧ್ಯದಲ್ಲಿ ಇವತ್ತಿನ ಪತ್ರಿಕಾಗೋಷ್ಠಿಯ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ, ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಹಬ್ಬ ಅಂತೇಳಿದರೆ ಸಂಭ್ರಮ, ಹಬ್ಬ ಅಂತೇಳಿದರೆ ಸಡಗರ, ಹಬ್ಬ ಅಂತೇಳಿದರೆ ಖುಷಿ, ಸಂತೋಷ ಎಲ್ಲವೂ ಕೂಡ ಮನೆ ಮಾಡಿರುತ್ತೆ. ಆದರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಅದೇನಾಗಿದೆಯೋ ಗೊತ್ತಿಲ್ಲ. ದಸರಾದಂತಹ ದೊಡ್ಡ ಹಬ್ಬ, ನಾಡ ಹಬ್ಬ, ಅದಕ್ಕೆ ಗಣಪತಿ ಹಬ್ಬದಂತಹ ರಾಷ್ಟ್ರೀಯ ಹಬ್ಬ, ಅದಕ್ಕೂ ಕೂಡ ವಿಘ್ನವನ್ನು ತಂದಿರತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಸರ್ಕಾರ. ನಾವು ವಿನಾಯಕನನ್ನ, ಗಣಪತಿಯನ್ನ, ಗಣೇಶನನ್ನ ವಿಘ್ನ ನಿವಾರಕ ಅಂತ ಕರಿತೇವೆ. ಆದರೆ ಅದೇ ಗಣಪತಿ ಹಬ್ಬಕ್ಕೆ ವಿಘ್ನ ಯಾರಪ್ಪ ಅಂತ ಹೇಳಿದ್ರೆ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ. ಹಾಗಾಗಿ ಗಣಪತಿಗೆ ವಿಘ್ನ ನಿವಾರಣೆ ಆಗಬೇಕು ಅಂತ ಹೇಳಿದ್ರೆ ಆದಷ್ಟು ಬೇಗ ಈ ಸರ್ಕಾರ ತೊಲಗಬೇಕು. ಇವತ್ತು ವೋಟ್ ಬ್ಯಾಂಕ್ ಅನ್ನ ರಕ್ಷಣೆ ಮಾಡಿಕೊಳ್ಳೋದಕ್ಕೋಸ್ಕರ ವಿಪರೀತ ತುಷ್ಟೀಕರಣದ ಪರಾಕಾಷ್ಠೆಯ ನೀತಿಯನ್ನು ಈ ಸರ್ಕಾರ ಅನುಸರಿಸ್ತಾ ಇದೆ. ಶಾಸಕರು ಈ ನಾಡು ಅವರಿಗೆ ಅನ್ನ ಕೊಟ್ಟಿದೆ, ನೀರು ಕೊಟ್ಟಿದೆ, ಗಾಳಿ ಕೊಟ್ಟಿದೆ, ಅವ್ರನ್ನ ಈ ಮಟ್ಟದವರೆಗೆ ಈ ಸಮಾಜ ಬೆಳೆಸಿದೆ. ಅದರೊಳಗಡೆ ಹಿಂದೂ ಧರ್ಮದ, ಹಿಂದೂ ಸಂಸ್ಕೃತಿಯ ಅಗಾಧವಾಗಿರ್ತಕ್ಕಂಥ ಪಾತ್ರ ಇದೆ. ನಮ್ಮ ಭದ್ರಾವತಿಯ ಶಾಸಕರು ಇಲ್ಲಿವರೆಗೆ ಬರಕ್ಕೆ ಅವರು ಹೇಳ್ತಾ ಇದ್ದಾರೆ, ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಂ
ಮುಸ್ಲಿಂ ಆಗಿ ಹುಟ್ಟೋದಕ್ಕೆ ಆಸೆ ಪಡ್ತಾ ಇದ್ದೀನಿ ಅಂತ. ಅಂದರೆ ಹಿಂದೂ ಧರ್ಮಕ್ಕಿಂತ ಶ್ರೇಷ್ಠ ಅದಾಯಿತು ಅಂತಾದರೆ ಬೇಗ ತೊಲಗೋದು ಒಳ್ಳೆಯದು. ಹಾಗಾಗಿ ನಾನು ವಿನಂತಿಯನ್ನು ಮಾಡ್ತೇನೆ, ಆದಷ್ಟು ಬೇಗ ಭದ್ರಾವತಿಯ ಶಾಸಕರು ತೊಲಗುವ ದಿನವನ್ನು ನಿಶ್ಚಯ ಮಾಡೋದು ಒಳ್ಳೆಯದು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಆದಷ್ಟು ಬೇಗ ಭದ್ರಾವತಿ ಶಾಸಕರು ಮುಸ್ಲಿಂ ಆಗೋದಕ್ಕೆ ದಿನವನ್ನು ನಿಗದಿ ಮಾಡಲಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ. ಇನ್ನು ಮದ್ದೂರಿನ ವಿಷಯ, ಮದ್ದೂರಿನಲ್ಲಿ ಇಷ್ಟೊಂದು ಪೂರ್ವ ನಿಯೋಜಿತ ಪ್ರೀ ಪ್ಲ್ಯಾನ್ಡ್ ಅಂತ ಹೇಳಿದರೆ ಲೈಟನ್ನು ಆಫ್ ಮಾಡ್ತಾರೆ, ಕರೆಂಟ್ ತೆಗಿತಾರೆ. ಮದ್ದೂರಿನಲ್ಲಿ ಕರೆಂಟ್ ತೆಗೆದು ಲೈಟ್ ಆಫ್ ಮಾಡಿ ಕಲ್ಲುಗಳನ್ನು ಸ್ಟಾಕ್ ಮಾಡಿಕೊಂಡು, ಬಿಲ್ಡಿಂಗ್ ಕಟ್ಟಡಗಳ ಮೇಲೆ ದೊಣ್ಣೆಗಳನ್ನು ಸ್ಟಾಕ್ ಮಾಡಿಕೊಂಡು 5 kg 6 kg 7 kg ತೂಕದ ಸೈಜ್ ಗಲ್ಲುಗಳು. ಅಂದರೆ ಗಣೇಶ ಹಬ್ಬದಲ್ಲಿ ಮೆರವಣಿಗೆ ಏನಾಗತ್ತೆ, ಆ ಸಂದರ್ಭದಲ್ಲಿ ಒಂದು ದೊಡ್ಡ ಗಲಾಟೆಯನ್ನು ಮಾಡಬೇಕು ಅನ್ನುವಂಥ ಪೂರ್ವ ಯೋಜಿತ ಕಾರ್ಯಕ್ರಮ. ಇದನ್ನು ಅನೇಕ ಜನ ಮುಸ್ಲಿಮರು ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ಬಂದಿದೆ. ಹೌದು, ನಮ್ಮದೇ ತಪ್ಪು, ಹಾಗೆ ಮಾಡಬಾರ್ದಾಗಿತ್ತು, ಅವ್ರ ಯಾರು ಈ ಥರ ಗಲಾಟೆ ಮಾಡಿದ್ದಾರೆ ಅವ್ರ ಬಗ್ಗೆ ಕಠಿಣ ಶಿಕ್ಷೆ ತೆಗೆದುಕೊಳ್ಬೇಕು ಅಂತ ಅನೇಕ ಜನ ಮುಸಲ್ಮಾನ್ ಬಂಧುಗಳು ಹೇಳಿದ್ದಾರೆ. ನಾನು ಎಲ್ಲ ಮುಸಲ್ಮಾನರ ಬಗ್ಗೆ ಹೇಳ್ತಾ ಇಲ್ಲ, ಬಹಳಷ್ಟು ಜನ ಮುಸಲ್ಮಾನ್ ಬಂಧುಗಳು ಒಳ್ಳೆಯವರೇ ಇದ್ದಾರೆ. ಆದರೆ ಯಾರು ಕಿಡಿಗೇಡಿಗಳಿದ್ದಾರೆ, ಗೂಂಡಗಳಿದ್ದಾರೆ, ಭಯೋತ್ಪಾದಕರಿದ್ದಾರೆ, ಉಗ್ರವಾದಿಗಳಿದ್ದಾರೆ, ಹಿಂದೂ ಹಬ್ಬ ಸಡಗರದಿಂದ, ಖುಷಿಯಿಂದ, ಸಂತೋಷದಿಂದ ಆಗಬಾರ್ದು ಅಂತ ಇದ್ದಾರೆ, ಅವರು ಈ ಥರದ ಎಲ್ಲ ಗಲಭೆಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಅದಕ್ಕೆ ಇವರು ಹೇಳ್ತಾ ಇದ್ದಾರೆ, ಯಾರು ಕಾಂಗ್ರೆಸ್ ಸರ್ಕಾರದವರು, ಇದು BJP ಬಜರಂಗ ದಳದ ಕುಮ್ಮಕ್ಕು ಅಂತ. ಇದನ್ನು ಖಂಡಿಸ್ತಾ ನಾನು ಹೇಳೋದಕ್ಕೆ ಬಯಸ್ತೇನೆ, ಈ ಥರ ಗಲಾಟೆಗೆ, ಈ ಥರದ ಗಣೇಶನ ಮೂರ್ತಿಗೆ, ಗಣೇಶನ ಉತ್ಸವಕ್ಕೆ, ಹಬ್ಬಕ್ಕೆ, ಮೆರವಣಿಗೆಗೆ ತೊಂದರೆ ಮಾಡ್ತಾ ಇರ್ತಕ್ಕಂಥದ್ದು, ತೊಂದರೆ ಆಗೋದಕ್ಕೆ ಕುಮ್ಮಕ್ಕು ಕೊಡ್ತಾ ಇರ್ತಕ್ಕಂಥದ್ದು ಸರ್ಕಾರ ಯಾವುದು ಅಂತೇಳಿದರೆ ಸಿದ್ದರಾಮಯ್ಯ ಸರ್ಕಾರ. ಹೇಗೆ ಅವ್ರ ಮೇಲೆ ಇರೋ ಕೇಸ್ಗಳನ್ನು ತೆಗೆದಾಕ್ತಾ ಇದೆ ಸರ್ಕಾರ. ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ, ಹಸುಗಳನ್ನು ಹತ್ಯೆ ಮಾಡಿರ್ತಕ್ಕಂಥ ಹತ್ಯೆಕೋರರು ಯಾರಿದ್ದಾರೆ ಅವ್ರ ಮೇಲಿರುವಂಥ ಕೇಸ್ಗಳನ್ನು ತೆಗೆದಾಕ್ತಾ ಇದೆ ಸರ್ಕಾರ, ತೆಗೆದುಹಾಕಿದೆ. ಹಸುವಿನ ಕೆಚ್ಚಲನ್ನು ಕೊಯ್ದಿರ್ತಕ್ಕಂಥವ್ರ ಮೇಲಿರುವಂಥ ಕೇಸನ್ನು ಕೂಡ ತೆಗೆದುಹಾಕಿದೆ. ಚಿತ್ತಾಪುರದಲ್ಲಿ ಹಸುವಿನ ಕಳ್ತನ ಮಾಡಿರ್ತಕ್ಕಂಥವ್ರ ಕೇಸ್ಗಳನ್ನು ತೆಗೆದುಹಾಕಿದೆ. ಹುಬ್ಬಳ್ಳಿನಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಒಂಥರ ಸೆಮಿ ಟೆರರಿಸ್ಟ್ಗಳಂತ ಕರಿಬೋದು ಅವ್ರನ್ನ ಮೇಲಿರ್ತಕ್ಕಂಥ ಕೇಸ್ಗಳನ್ನು ಈ ಸರ್ಕಾರ ತೆಗೆದುಹಾಕಿದೆ. ಇದು ಕುಮ್ಮಕ್ಕಲ್ವಾ? ನಾವು ಕೇಸ್ ತೆಗೆದುಹಾಕಿದ್ವಾ? ನಾವು ಕುಮ್ಮಕ್ಕೆ ಕೊಟ್ವಾ? ನಾವು ಲೈಟ್ ತೆಗೆದ್ರು ಸುಮ್ಮನಿದ್ವಾ? ಕಲ್ಲು ಸ್ಟಾಕ್ ಮಾಡಿಕೊಂಡ್ರು, ದೊಣ್ಣೆ ಸ್ಟಾಕ್ ಮಾಡಿಕೊಂಡ್ರು ನಾವು ಸುಮ್ಮನಿದ್ವಾ? ಯಾರ್ದು ಕುಮ್ಮಕ್ಕು? ಮೊನ್ನೆ ಸಿದ್ದರಾಮಯ್ಯ ಅವರೇ. ಒಂದು ರೀತಿ ಕರ್ನಾಟಕ ಸರ್ಕಾರ ಹೇಗಿದೆ ಅಂತ ಹೇಳಿದರೆ, ಅವ್ರಿಗೆ ಏನೆಲ್ಲ ಸವಲತ್ತುಗಳನ್ನು ಕೊಡ್ತಾ ಇದೆ. ಅಲ್ಪಸಂಖ್ಯಾತರ ವಿಪರೀತ ತುಷ್ಟೀಕರಣ. ಇವತ್ತು ವಕ್ಫ್ ಆಸ್ತಿ ಮುಂಚೆ ಎಷ್ಟಿತ್ತು, ಇವತ್ತು ಎಷ್ಟಾಗಿದೆ? ರೈತರ ಜಮೀನುಗಳನ್ನು ಒತ್ತುವರಿ ಮಾಡ್ತಾ ಇದ್ದಾರೆ, ದೇವಸ್ಥಾನಗಳ ಜಮೀನುಗಳನ್ನು ಒತ್ತುವರಿ ಮಾಡ್ತಾ ಇದ್ದಾರೆ, ವಕ್ಫ್ ಆಸ್ತಿ ಜಾಸ್ತಿ ಆಗಿದೆ. ಅದಕ್ಕೆ ಕುಮ್ಮಕ್ಕು ಕೊಡ್ತಾ ಇರೋರು ಯಾರು? ಈ ಸರ್ಕಾರ. ಯಾರು ಅವ್ರು ಜಮೀರಿದಾರಲ್ಲ, ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾರೆ, ವಕ್ಫ್ ಆಸ್ತಿ ಹೆಚ್ಚು ಮಾಡಿಕೊಳ್ಳೋದಕ್ಕೆ ಮೀಟಿಂಗ್ಗಳನ್ನು ಮಾಡ್ತಾರೆ, DC-ಗಳನ್ನು ಕರೆದು. ನಾವು ಕುಮ್ಮಕ್ಕು ಕೊಡ್ತಿರೋದು. ಮೊನ್ನೆ DCM ಅವರೇ ಮತ್ತು CM ಅವರೇ ಯಾರು ಕುಮ್ಮಕ್ಕು ಕೊಡ್ತಾ ಇರೋದು? DJ ಹಳ್ಳಿ, KJ ಹಳ್ಳಿ
ಕಾಂಗ್ರೆಸ್ ಶಾಸಕನ ಮನೆಗೆ ಬೆಂಕಿ ಹಚ್ಚಿದ್ರು ಕೂಡ ಅವ್ರ ಮೇಲಿರೋ ಕೇಸ್ಗಳನ್ನು ತೆಗೆದುಹಾಕಿದ್ರು, ಕಿಡಿಗೇಡಿಗಳ ಮೇಲಿರ್ತಕ್ಕಂಥ ಕೇಸ್. ನಾವಾಗ ಕುಮ್ಮ ಕೊಡ್ತಿರೋದು 4% ಮುಸ್ಲಿಂ ಕಾಂಟ್ರಾಕ್ಟರ್ಗಳಿಗೆ ರಿಸರ್ವೇಶನ್. ಯಾರು ಕುಮ್ಮ ಕೊಡ್ತಾ ಇರೋದು? ಯಾಕೆ ಬೇರೆಯವ್ರು ಕಾಂಟ್ರಾಕ್ಟ್ ಮಾಡಬಾರ್ದಾ? %4 ರಿಸರ್ವೇಶನ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ಚಾಮುಂಡಿ ಬೆಟ್ಟ ಹಿಂದೂಗಳದ್ದಲ್ಲ, ಮುಸ್ಲಿಮರದ. ಟಿಪ್ಪು ಸುಲ್ತಾನ್ದ, ಹೈದರ್ ಅಲಿದ, ಯಾರ್ದು ಚಾಮುಂಡಿ ಬೆಟ್ಟ? ಚಾಮುಂಡಿ ಬೆಟ್ಟ ಹಿಂದೂಗಳದ್ದಲ್ಲ ಅಂತ ಹೇಳ್ತಾ ಇದ್ದಾರೆ. ಹಂಗಾದ್ರೆ ಯಾರದ್ದು? ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು. ಯಾರು? ರಾಜ್ಯಸಭಾ MP ನಾಸೀರ್ ಹುಸೇನ್ ಅವರ ಜೊತೆನಲ್ಲಿ ಬಂದಿರತಕ್ಕಂಥವ್ರು. ಅವ್ರ ಮೇಲಿನ ಕೇಸ್ ತೆಗೆದುಹಾಕಿರ್ತಕ್ಕಂಥದ್ದು. ವಸತಿ ಯೋಜನೆಯಲ್ಲಿ ಮುಸ್ಲಿಮರಿಗೆ 15% ರಿಸರ್ವೇಶನ್. 5% ಅಲ್ಲ, 3% ಅಲ್ಲ, 15% ರಿಸರ್ವೇಶನ್. ಒಂದ್ ರೀತಿ ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಟಿಪ್ಪು ಸುಲ್ತಾನ್ನ ದರ್ಬಾರ್ ನಡೆದಂಗೆ ನಡೀತಾ ಇದೆ. ಇದು ಸಿದ್ದರಾಮಯ್ಯ ಅವರ ಆಡಳಿತ ಅಂತ ಅನ್ನಿಸ್ತಾನೆ ಇಲ್ಲ ಕರ್ನಾಟಕ ರಾಜ್ಯದ 7 ಕೋಟಿ ಜನಕ್ಕೆ. ಕೆಲವೊಂದಿಷ್ಟು ಜನಕ್ಕೆ ಅನ್ನಿಸ್ತಾ ಇರ್ಬೋದು. ಅವ್ರು ಹೇಳ್ತಾ ಇದ್ದಾರೆ, ಹಮಾರ ಗೌರ್ಮೆಂಟ್ ಹೈರೆ ಅಂತ. ಇದು ನಮ್ಮ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ ಕಿಡಿಗೇಡಿಗಳು. ನಮ್ಮ ಮೇಲೆ ಇವತ್ತು ಕೇಸ್ ಹಾಕಿದ್ರೆ ನಾಳೆ ಹೊರಗಡೆ ಬರ್ತೀವಿ, ಇವತ್ತು ಜೈಲ್ಗೆ ಹಾಕಿದ್ರೆ ನಾಳೆ ಹೊರಗಡೆ ಬರ್ತೀವಿ, ನಮ್ಮ ಮೇಲೆ ಇವತ್ತು ಕೇಸ್ ಹಾಕಿದ್ರೆ ನಾಳೆ ತೆಗೆದಾಕ್ತಾರೆ. ಹಮಾರ ಗೌರ್ಮೆಂಟ್. ಹಾಗಾಗಿ ಇವತ್ತು ನಮ್ಮ ವಿಪಕ್ಷ ನಾಯಕರು, ರಾಜ್ಯಾಧ್ಯಕ್ಷರು, ನಮ್ಮ ಮಾಜಿ DCM ಎಲ್ಲರ ನೇತೃತ್ವದಲ್ಲಿ ಮದ್ದೂರಿಗೆ ಹೋಗ್ತಾ ಇದ್ದಾರೆ. ನಾವು ಚಿತ್ರದುರ್ಗದಲ್ಲಿ DJಗೆ ಪರ್ಮಿಷನ್ ಕೊಡ್ತಾ ಇಲ್ಲ. ಗಣಪತಿ ಉತ್ಸವಕ್ಕೆ ಲಕ್ಷಾಂತರ ಜನ ಸೇರೋರಿದ್ದಾರೆ ಚಿತ್ರದುರ್ಗದಲ್ಲಿ. ಅದಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ DJಗೆ. ನಾವೇನು ಶವಯಾತ್ರೆ ಮಾಡ್ತಾ ಇದ್ದೀವ ರಾಜ್ಯದಲ್ಲಿ? ಮೊನ್ನೆ ಸಿದ್ದರಾಮಯ್ಯ ಅವರೇ ಮತ್ತು DK ಶಿವಕುಮಾರ್ ಅವರೇ ಈದ್ ಮಿಲಾದ್ ನಡೀತು ಈಗ 3 ದಿನದ ಕೆಳಗಡೆ. ಹೇಗೆ ನಡೀತು? DJ ಪರ್ಮಿಷನ್ ಕೊಟ್ಟಿದ್ರಾ? ಹಾಕಿರ್ಲಿಲ್ವ ಅವರು DJ ಇಡೀ ರಾಜ್ಯದಲ್ಲಿ? ಗಣಪತಿ ಹಬ್ಬ ಅತ್ಯಂತ ವಿಜೃಂಭಣೆಯಿಂದ, ಸಡಗರದಿಂದ, ಸಂಭ್ರಮದಿಂದ ನಡಿಬೇಕು. ನಾನು DJ ಬಂದ್ ಮಾಡ್ತೇನೆ, ಯಾವುದು ಮೈಕ್ ಸೆಟ್ ಹಾಕಂಗಿಲ್ಲ, ಯಾವುದೇ ಸಂಗೀತ ಕಾರ್ಯಕ್ರಮಗಳು ನಡೆಯಂಗಿಲ್ಲ, ಘೋಷಣೆ ಕೂಗಂಗಿಲ್ಲ. ನಾವೇನು ಶವಯಾತ್ರೆ ಮಾಡ್ಲಿಕ್ಕೆ ಹೊರಟಿದೀವ? ಹಾಗಾಗಿ ಮಾನ್ಯ ಸಿದ್ದರಾಮಯ್ಯ ಅವರು ಎಲ್ಲಿ ಗಣಪತಿ ಉತ್ಸವಗಳು ನಡೆಯುತ್ತೆ ನೀಡ್ ಬೇಸ್ಡ್ ಆಗಿ ಅಲ್ಲಿ ಪೊಲೀಸರು ಹೆಚ್ಚು ಅವಶ್ಯಕತೆ ಇದ್ರೆ ಹಾಕಿ. ವಾಟ್ ಈಸ್ ದಿ ಡ್ಯೂಟಿ ಆಫ್ ದಿ ಗವರ್ನಮೆಂಟ್? ಏನು ಸರ್ಕಾರದ ಕೆಲಸ ಏನು? ಯಾರು ಕರ್ನಾಟಕ ರಾಜ್ಯದಲ್ಲಿ ಲಾ ಅಂಡ್ ಆರ್ಡರ್ಗೆ ಪ್ರಾಬ್ಲಮ್ ಆಗ್ತಿರ್ತಕ್ಕಂಥದ್ದು? ಎಂಕ್ವೈರಿ ರಿಪೋರ್ಟ್ ಬಿಡುಗಡೆ ಮಾಡ್ತೀರಾ? ಲಾ ಅಂಡ್ ಆರ್ಡರ್ಗೆ ಕರ್ನಾಟಕ ರಾಜ್ಯದಲ್ಲಿ ಪ್ರಾಬ್ಲಮ್ ಆಗ್ತಿರೋರು ಯಾರು? ಇದೆಯಾ ನಿಮ್ಮ ಹತ್ರ ಏನಾದರೂ ರಿಪೋರ್ಟು? ಯಾಕೆ ಅನಗತ್ಯವಾಗಿ ಹಿಂದೂ ಹಬ್ಬಗಳ ಮೇಲೆ ಈ ರೀತಿಯ ಹೇರಿಕೆಗಳನ್ನು ಹೇರ್ತಾ ಇದ್ದೀರಾ? ಹಾಗಾಗಿ ಈ ಸರ್ಕಾರಕ್ಕೆ 1 ಸಾರಿ ಅಲ್ಲ 100 ಸಾರಿ ಧಿಕ್ಕಾರವನ್ನು ಹೇಳೋದಕ್ಕೆ ಬಯಸ್ತೇನೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಇದೇ ರೀತಿ ಸರ್ಕಾರದ ಧೋರಣೆ ಇದ್ದರೆ ಬಹಳ ದೊಡ್ಡ ಹೋರಾಟವನ್ನು ಈ ಸರ್ಕಾರದ ವಿರುದ್ಧ ಮಾಡಬೇಕಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಹಾಗಾಗಿ ಮುಂದೆ ಬರ್ತಕ್ಕಂಥ ದಿನಗಳು, ಈ ಉದಾಹರಣೆ ಚಿತ್ರದುರ್ಗದಲ್ಲಿ ಬಹಳ ದೊಡ್ಡ ಪ್ರೊಸೆಷನ್ ಆಗೋದಿದೆ. ಅದಕ್ಕೆ DJಗೆ ಪರ್ಮಿಷನ್ ಕೊಡಬೇಕು. ಎಲ್ಲೆಲ್ಲಿ ಗಣಪತಿ ಉತ್ಸವಗಳಿದ್ದಾವೆ ಅಲ್ಲಿ DJಗೆ ಪರ್ಮಿಷನ್ ಕೊಡಬೇಕು. ನೀಡಿದ್ರೆ ಪೊಲೀಸ್ ಸುರಕ್ಷತೆಯನ್ನು ಕೂಡ ಕೊಡಬೇಕು. ಹಾಗಾಗಿ ನಾನು ಸರ್ಕಾರದಲ್ಲಿ ವಿನಂತಿಯನ್ನು ಮಾಡ್ತೇನೆ. ಇಲ್ಲ ಅಲ್ಲಿ ಬೇರೆ ಬೇರೆ ಮಸೀದಿಗಳಿದೆ, ಚರ್ಚ್ಗಳಿದೆ, ಅಲ್ಲೇನು ಹಿಂದೂಗಳಿಲ್ವಾ?
ಗಣಪತಿ ಹಬ್ಬ ಮಾಡಬಾರ್ದಾ?